ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ನೆನ್ನೆ ಫಸ್ಟ್ ಲಾಗ್ ಆಗಿರೋದ್ರಿಂದ ಅದನ್ನು ಎಡಿಟ್ ಮಾಡೋದೆಲ್ಲ ಲೇಟಾಗಿ ಹೋಯಿತು. ಹಾಗೆ ಬೆಳಗ್ಗೆ ತಿಂಡಿಗೆ ಅಂತ ಬಾಳೆ ಎಲೆ ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ನಾನು ಹಿಟ್ಟನ್ನ ರುಬ್ಬಿ ಅದನ್ನು ಬಾಳೆ ಎಲೆಗೆ ಹಾಕ್ತಾಯಿದ್ದೀನಿ. ಬಾಳೆ ಎಲೆ ಸ್ವಲ್ಪ ಹರಿದೋಗಿತ್ತು, ಆದ್ರೂ ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಸಿಟಿ ಕಡೆ ಸಿಗೋದೆಲ್ಲ ತುಂಬ ಕಷ್ಟ ಅಲ್ವಾ, ಅದಕ್ಕೆ ನಾವು ಊರಿಂದನೇ ತಂದಿದ್ವಿ, ಅದರಲ್ಲೇ ಮಾಡ್ತಾಯಿದ್ದೀನಿ. ನನಗಂತೂ ಕಡುಬು ಅಂದರೆ ತುಂಬಾ ಇಷ್ಟ. ನಂಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ಬಾಳೆ ಎಲೆ ತಂದು ಮಾಡ್ತಾಯಿರ್ತೀನಿ. ಬರೀ ನಂಗೆ ಅಷ್ಟೇ ಇಷ್ಟ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಎಲ್ಲ ರೆಡಿ ಮಾಡಿ ಪಾತ್ರೆಯಲ್ಲಿ ಇಟ್ಟು ಮಲಗಿದ್ವಿ. ಇದನ್ನು ಬೆಳಗ್ಗೆನೂ ಮಾಡ್ಬೋದು, ಆದರೆ ನಮ್ಮ ಮನೆಯವರೆಲ್ಲ ಬೇಗನೆ ಡ್ಯೂಟಿ ಹೋಗೋದ್ರಿಂದ ಇವಾಗಲೇ ಮಾಡಿ ಇಟ್ಟು ಮಲಗಿದ್ವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಎದ್ದಾಗ 6 ಗಂಟೆ ಹಿಂಗಾಗಿತ್ತು. ನಾನು ಹಾಗೆ ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕೋದ್ರಲ್ಲೆಲ್ಲ 6:30 ಹಿಂಗೆಲ್ಲ ಆಗೋಗಿತ್ತು. ಹಾಗಾಗಿ ಸೀದಾ ಅಡುಗೆ ಮನೆಗೆ ಹೋದೆ. ನೆನ್ನೆ ಪಾತ್ರೆಯಲ್ಲಿ ಕಡುಬೆಲ್ಲ ರೆಡಿ ಇಟ್ಟಿದ್ನಲ್ಲ, ಅದನ್ನು ಬೇಯೋದಕ್ಕಿಟ್ಟು ಹಾಗೆ ಇನ್ನೊಂದು ಸೈಡು ಚಟ್ನಿಗೆ ಅಂತ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಹಾಗೆ ಕೊಬ್ಬರಿನೂ ಸಹ ತುರಿದಿಟ್ಕೊಂಡಿದ್ದೀನಿ. ನಿನ್ನೆ ರಾತ್ರಿನೇ ಮೆಂತೆ ಹಾಗೂ ಬಾದಾಮಿ ನೆನೆಸಿಟ್ಟಿದ್ವಿ. ಎಲ್ಲರೂ ಬೆಳಗ್ಗೆ 1 ಸ್ಪೂನ್ ಮೆಂತೆ ಹಾಗೂ 4 ಬಾದಾಮಿ ತಿಂತೀವಿ. ಈ ಮೆಂತೆ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನಂದರೆ ಇದನ್ನು ತಿನ್ನೋದ್ರಿಂದ ಹೇರ್ ಕೂಡ ಚೆನ್ನಾಗಿರುತ್ತೆ, ಸ್ಕಿನ್ನು. ಹಾಗೆ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಇವಾಗ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಬಸವೇಶ್ವರ ದೇವ್ರದ್ದು. ಆದರೆ ನಮ್ಗೆ ಹೋಗೋಕ್ಕಾಗ್ತಿಲ್ಲ, ಮಕ್ಳದ್ದು ಎಕ್ಸಾಮ್ ಇದೆ. 1 ವರ್ಷವೂ ಮಿಸ್ ಮಾಡ್ತಾ ಇರಲಿಲ್ಲ, ಆದರೆ ಈ ವರ್ಷ ಹೋಗೋಕ್ಕಾಗ್ತಿಲ್ಲ. ಮಕ್ಳು ಎಕ್ಸಾಮೇ ಮುಖ್ಯ ಅಲ್ವಾ, ಜಾತ್ರೆನೇನು ಮುಂದಿನ ವರ್ಷವೂ ಮಾಡ್ಬೋದು. ಚಟ್ನಿಗೆ ಅಂತ ಆಗಲೇ ಮೆಣಸಿನ್ಕಾಯಿನ ಹುರಿದು ಹಾಗೆ ಕಾಯಿನೂ ತುರಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಕಡುಬಿಗೆ ಕಡಲೆಬೇಳೆ ಹಾಕಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆಬೇಳೆ ನಾನು ಹುರಿದು ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಬೆಳಗ್ಗೆ ತಿಂಡಿಗೆ ಅಂತ ಕಡುಬು ಕಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಮೊಸರನ್ನ ಕಟ್ತಾಯಿದ್ದೀನಿ. ಹಾಗೆ ಬಿಸಿಲಿಗೆ ಮಧ್ಯಾಹ್ನ ತಣ್ಣಗಿರೋದು ಏನಾದ್ರು ತಿನ್ನಬೇಕು ಅನಿಸುತ್ತೆ, ಹಾಗಾಗಿ ಮೊಸರನ್ನೇ ಕಟ್ತಾಯಿದ್ದೀನಿ. ಅವರು ಹೊರಗಡೆ ಏನೂ ತಿನ್ನಲ್ಲ, ಹಾಗಾಗಿ ಮೊಸರನ್ನೇ ಕಟ್ಟು ಅಂದರು. ಹಾಗೆ ಅದಕ್ಕೆ ಮೊಸರನ್ನೇ ಕಟ್ತಾಯಿದ್ದೀನಿ. ಕಡುಬಿಗೆ ಕೇಸನಗಡ್ಡಿ ಚಟ್ನಿ ಮಾಡೋಣ ಅಂದ್ಕೊಂಡು ಕೇಸನಗಡ್ಡಿನ ಬೇಯಿಸ್ಕೊಂಡಿದ್ದೆ, ಅದನ್ನು ಬಿಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಡುಬಿಗೆ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದನ್ನು ಮಾಡೋದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು ಹಾಗೆ ಹುರಿದಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಗೆ ಕೇಸನಗಡ್ಡಿನ ಹಾಕ್ತಿದ್ದೀನಿ. ಇದು ಖಾರ ಏನು ಜಾಸ್ತಿ ಹಿಡಿಯಲ್ಲ, ನೋಡ್ಕೊಂಡು ಹಾಕಿ. ಆಮೇಲೆ ಇದಕ್ಕೆ ಮೊಸರು ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ರೌಂಡ್ ಮಿಕ್ಸಿ ಮಾಡಿದರೆ ಬಜ್ಜಿ ರೆಡಿ ಆಯಿತು. ಇದನ್ನು ಬಜ್ಜಿ ಅಂತ ಕರಿತೀವಿ, ನಿಮಗೆ ಗೊತ್ತಾಗಲ್ಲ ಅಂತ ಚಟ್ನಿ ಅಂದೆ ಅಷ್ಟೇ. ಕಡುಬೆಲ್ಲ ಬೆಂದಿತ್ತು. ಅಷ್ಟರಲ್ಲೇ ನಮ್ಮ ಮನೆಯವರು ಟಿಫಿನ್ ಕಟ್ತಾ ಅಂತ ಕೇಳಿದರು. ಕಡುಬನ್ನೆಲ್ಲ ಬಿಡಿಸ್ಬಿಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಹಾಗೆ ಚಟ್ನಿನೂ ಕಟ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗ್ಬೇಕಿತ್ತು. ಅಷ್ಟರಲ್ಲೇ ನನ್ನ ಮಗಳು ನಾನು ಹೋಗ್ತೀನಮ್ಮ ಅಂದ್ಲು. ಅದಕ್ಕಾಗಿ ಅಷ್ಟರಲ್ಲೇ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂದು ಪಾತ್ರೆ ತೊಳೆದು ಹಾಗೆ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲೇ ನನ್ನ ಮಗಳು ಸ್ನಾನ ಆಯಿತು. ಹಾಗೆ ಪೂಜೆ ಮಾಡಮ್ಮ ಅಂದೆ, ಆಯಿತು ಸರಿ ಮಾಡ್ತೀನಿ ಅಂದ್ಲು. ಅದಕ್ಕೆ ಹೂನ ಎತ್ಕೊಂಬಂದಿದ್ದೆ, ಹಾಗೆ ತೊಳೆದು ಕೊಡ್ತಾಯಿದ್ದೆ.
ತನ್ನ ವಿಶ್ವೇಶ್ವರ ವಿಜಯ ರಾಘವೇಂದ್ರ ಸಿದ್ಧರ್ಮದ ಕಾಶಿವೇಶ್ವರ ತಂಕಮನೆ ಸರಸ್ವತಿ ಎಲ್ರದ್ದು ಸ್ನಾನನೂ ಆಗಿತ್ತು, ಹಾಗೆ ತಿಂಡಿನೂ ರೆಡಿ ಆಗಿತ್ತು. ತಿಂಡಿ ಎಲ್ಲ ತಿನ್ನೋಷ್ಟರಲ್ಲಿ 9:30 ಆಗೋಗಿತ್ತು. ಇನ್ನೇನು ಮಧ್ಯಾಹ್ನಕ್ಕೆ ಹೋಳಿಗೆ ಸಾರು ಇತ್ತು, ಹಾಗೆ ಮೊಸರನ್ನ, ಹಾಗೆ ಹೋಳಿಗೆ ಸಹ ಇತ್ತು, ಕಡುಬು ಸಹ ಒಂದಿಷ್ಟು ಮಿಕ್ಕಿತ್ತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.